ಲೋಕಸಭಾ ಇಲೆಕ್ಷನ್ ನಡೀತಾ ಇದೆ. ತಾವು ಬೆಂಗಳೂರಲ್ಲಿ ಯಾವ ಕಾನ್ಸ್ಟಿಟ್ಯೂನ್ಸಿಲಿ ವೋಟ್ ಮಾಡ್ತೀರಿ? ಬೆಂಗಳೂರು ದಕ್ಷಿಣ ಅಂದ್ರೆ ಬೆಂಗಳೂರು ಸೌತ್. ಯಾರ್ಯಾರು ಕಾಂಟೆಸ್ಟ್ ಮಾಡ್ತಾ ಇದ್ದಾರೆ ಅಲ್ಲಿ ಗೊತ್ತಾ? ಬೆಂಗಳೂರು ಸೌತ್ ಅಲ್ಲಿ ಸೌಮ್ಯ ರೆಡ್ಡಿ ಮತ್ತೆ ಮತ್ತೆ ತೇಜಸ್ವಿ ಸೂರ್ಯ. ಇದ್ರಲ್ಲಿ ನೀವು ಏನಾದ್ರು ಯಾರು ಯೋಗ್ಯರು ಅಂತ ನಿಮ್ಗೆ ಅನಿಸ್ತಾ ಇದೆ? ಅದು ನೋಡಿ, ನಮ್ಮ ಮತದಾನ ಗುಪ್ತ ಮತ. ನನ್ನ ಮತ ಯಾರಿಗೆ ಹಾಕ್ತೀರ ಅಂತ ಕೇಳ್ತಾ ಇಲ್ಲ. ಅಲ್ಲ, ನಾವು ಅಭ್ಯರ್ಥಿಗಳ ಬಗ್ಗೆನೂ ಇವರು ಉತ್ತಮ, ಅವರು ಅದು ಅಂತ ನಾನು ಹೇಳೋದು ಕಷ್ಟ, ಹೇಳ್ಬಾರ್ದು ಅಂತ ನನ್ನ ಅಭಿಪ್ರಾಯ. ಸರ್, ನಾವು ಖಂಡಿತ ಕೇಳ್ತಾ ಇಲ್ಲ. ಅಲ್ಲಲ್ಲ, ಇಬ್ಬರಲ್ಲಿ ಉತ್ತಮ ಯಾರು ಅಂತ ಹೇಳ್ತೀವಿ. ಗೊತ್ತೇ ಇಲ್ಲಲ್ಲ ನಮಗೆ. ನೋಡಿ ಸರ್, ಒಂದು ವರ್ಷ 5 ವರ್ಷ ತೇಜಸ್ವಿ ಸೂರ್ಯ ಅವರು ನಿಮ್ ಕಾನ್ಸ್ಟಿಟ್ಯೂನ್ಸಿಲಿ MP ಆಗಿದ್ರು. ಹಾಗೇನೆ ಸೌಮ್ಯ ರೆಡ್ಡಿ ಕೂಡ 1 ವರ್ಷ ಜಯನಗರದಲ್ಲಿ MLA ಆಗಿದ್ದವರು. ಇವರಿಬ್ಬರಲ್ಲಿ ಯಾರು ಪರ್ಫಾರ್ಮಿಂಗ್ ಆರ್ ನಾನ್ ಪರ್ಫಾರ್ಮಿಂಗ್? ಕ್ಯಾನ್ ಯು ಅಸೆಸ್? ಸಾಧ್ಯ ಇಲ್ಲ ಸರ್. ಸೌಮ್ಯ ರೆಡ್ಡಿ ಯಾವ ಕ್ಷೇತ್ರದಿಂದ ಅವರು ವಿಧಾನಸಭೆ ಪ್ರತಿನಿಧಿಸಲು, ಆ ಕ್ಷೇತ್ರದ ನಾನು ಇದ್ದವನಲ್ಲ. ಹಾಗೆ ಅವರ ಹೇಗೆ ನಡವಳಿಕೆ ಇತ್ತು, ಜನಸ್ನೇಹಿಯಾಗಿದ್ದರೆ ಹೇಳೋದ್ರ ಬಗ್ಗೆ ನನಗೇನು ತಿಳುವಳಿಕೆ ಇಲ್ಲ. ಒಂದು. ಎರಡನೇದು, ಇವರು ಯಾರೋ ಸಂಸತ್ ಸದಸ್ಯರು ಈಗ ಮತ್ತು 2ನೇ ಬಾರಿ ಪುನರಾಯ್ಕೆ ಬಯಸಿ ನಿಂತ್ಕೊಂಡಿದ್ದಾರಲ್ಲ, ಅವ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ. ಯಾಕೆಂದ್ರೆ ನಾವು ಅವ್ರೇನು ಕೆಲಸ ಮಾಡಿದ್ರೆ ಬಿಟ್ಟರೆ ಅದ್ರ ಬಗ್ಗೆ ನಾವು ಯೋಚನೆ ಮಾಡೋಕ್ಕೆ ಸಮಯ ಇಲ್ಲ. ನಾವು ನಮ್ಮ ಕೆಲಸದಲ್ಲಿ ನಾವು ಮಗ್ನರಾಗಿದ್ದೀವಿ. ಅಡ್ವೊಕೇಟಾ? ಹೌದು ಸರ್. ಇಲ್ಲ, ಬೆಂಗಳೂರಲ್ಲಿ ಯಾವ ಕ್ಷೇತ್ರದಲ್ಲಿ ವೋಟ್ ಇದೆ? ಮೂಲತಃ ಉತ್ತರ ಕನ್ನಡ ಸರ್, ಅಲ್ಲೇ ವೋಟ್ ಮಾಡ್ತೀವಿ ಸರ್. ಇವತ್ತು ಹೊರಟ್ರಿ ಅಲ್ಲ? ಉತ್ತರ ಕನ್ನಡ 2ನೇ ತಾರೀಕಿಗೆ ಮಾಡ್ತಾ ಇದ್ದೀವಿ. ಸೊ ಆವಾಗ ಹೋಗ್ತೀವಿ ಬೆಂಗಳೂರಲ್ಲಿ. ಅಲ್ಲಿ ಯಾರು ಬರ್ಬೋದು ನಿಮ್ ಲೆಕ್ಕದಲ್ಲಿ? ನಾನು ನಿಮ್ಗೆ ವೋಟ್ ಯಾರಿಗೆ ಅಂತ ಕೇಳ್ತಾ ಇಲ್ಲ, ಯಾರು ಬರ್ಬೋದು? ಇಬ್ರು ಹೆಗ್ಡೆಯವರೇ. ಇಬ್ರು ಹೆಗಡೆ ಅವರು ಇಲ್ಲ ಸರ್, ಯಾರು ಬರ್ಬೋದು ಅನ್ನೋ ತುಂಬಾ ಕಷ್ಟ ಇದೆ. ಯಾಕಂದ್ರೆ ಕಾಗೇರಿ ಅವರು ಇಷ್ಟು ದಿವಸ MLA ಆಗಿದ್ದಂಥವ್ರು, ಅನಂತಕುಮಾರ್ ಹೆಗಡೆ ಅವರು ಇಷ್ಟು ವರ್ಷ ಒಂದು ಪ್ರಭಾವಿ ನಾಯಕರಾಗಿದ್ದವ್ರು ನಮ್ಮಲ್ಲಿ. ಈ ಸಲ ಅವ್ರಿಗೂ ಟಿಕೆಟ್ ಕೊಡ್ಬೋದಿತ್ತೇನೋ ಅಂತ ಒಂದು ನನ್ನ ಅನಿಸಿಕೆ. ಮತ್ತೆ ಈಗ ನಮ್ಮ ಅಲ್ಲಿ ಅಂಜಲಿ ನಿಂಬಾಳ್ಕರ್ ಅಂತ ಬಂದಿದ್ದಾರೆ, ಅವ್ರು ಹೊಸಬ್ರು ಅನ್ಸತ್ತೆ ನಮ್ಮ ಕಡೆಗೆ. ಅಷ್ಟೊಂದು ಅವ್ರ ಮುಖ ಪರಿಚಯ ಯಾರಿಗೂ ಇಲ್ಲ ನಮ್ಮಲ್ಲಿ. ಮತ್ತೆ ಕಾಗೇರಿ ಅವರಿಗೆ ಚಾನ್ಸ್ ಇದೆ ಅಂತ ಹೇಳ್ತಾ ಇದ್ದೀನಿ. ಕಾಗೇರಿ ಇಸ್ ಹ್ಯಾವಿಂಗ್ ಎ ಎಡ್ಜ್ ಓವರ್ ಅಂಜಲಿ ನಿಂಬಾಳ್ಕರ್. ಡೆಫಿನೆಟ್. ಓಕೆ, ತಾವು ಹೋಗ್ತಿರ್ತಾನೆ? ಹೋಗ್ತೀವಿ ಸರ್, ಖಂಡಿತ ಹೋಗಿ ಸರ್, ದಯವಿಟ್ಟು ಹೋಗಿ. ದಯವಿಟ್ಟು ನಮ್ಮ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸರ್. TGS ದ ಗೋಲ್ಡನ್ ಶೋ ಪ್ಲೀಸ್ ಇವಾಗಲೇ ಮಾಡಿಬಿಡಿ. ಓಕೆ. ನಾನು ಆಕ್ಚುಲಿ ಕಾಸರಗೋಡ್ನವನು. ಕಾಸರಗೋಡು ಕೇರಳ ಸ್ಟೇಟ್, ಡಿಸ್ಟಿಕ್ ಕೇರಳ, ಕಾಸರಗೋಡು. ಅಲ್ಲಿ ಯಾರು ಪಾರ್ಟಿ ವಿನ್ ಆಗ್ಬೋದು? ಅಲ್ಲಿ ಇಲೆಕ್ಷನ್ ಆಯ್ತಾ? ಇಲ್ಲ, ನಾಳೆನೇ ಎಲೆಕ್ಷನ್ ಇದೆ. ನಾಳೆನೆ. ಕಾಸರಗೋಡಲ್ಲಿ ಯಾರು ವಿನ್ ಆಗ್ಬೋದು? ವಿನ್ ಆಗ್ಬೋದು, ಕಾಂಗ್ರೆಸ್ ಬರುತ್ತೆ ಅಲ್ಲಿ. ಕಾಂಗ್ರೆಸ್ ಫೈಟ್ ಇದಾರೆ ಅವರು. ಅಂದ್ರೆ UDF LDF ಇಲ್ಲ. ಅಲ್ಲಿ UDF LDF ಮತ್ತೆ BJP 3 ಇದೆ. BJP ಏನೋ ಬರ್ಬೋದು ಅಲ್ಲಿ? ಒಂದು 50% ಏನೋ ಬರ್ಬೋದು. ಲಾಸ್ಟ್ ಟೈಮು ಸ್ವಲ್ಪ ಟಫ್ ಆಗಿತ್ತು, ಇವಾಗ ಕ್ಯಾಂಡಿಡೇಟ್ ಚೇಂಜ್ ಮಾಡಿದ್ದಾರೆ ಕಾಸರಗೋಡಲ್ಲಿ. ಹೌದು. ಓಕೆ. ಅಶ್ವಿನಿ ಅಂತ ಇದ್ದಾರೆ. ಇವಾಗ ಈ ಸಲ ಬರೋ ಡೌಟ್ ಒಂದು 70% ಬರ್ಬೋದು ಅಷ್ಟೇ. ಬರೋ ಡೌಟ್. ಬಟ್ ವಿನ್ ಆಗೋದು ಕಾಂಗ್ರೆಸ್. ಹೌದು. ಲೆಫ್ಟ್ ಬರೋದಿಲ್ಲ. ಇಲ್ಲ. ಯಾಕೆ ಲೆಫ್ಟ್? ಪಿಣರಾಯಿ ಲೆಫ್ಟ್ ತಾನೆ? ಹೌದು. ಬಟ್ ನಮ್ಮ ಕಾಸರಗೋಡಲ್ಲಿ ಸ್ವಲ್ಪ ಜನಗಳು ಅಂದ್ರೆ ಇವಾಗ ವೋಟಿಂಗ್ ಇವಾಗ ಮಂಗಳೂರು ಇಂಪ್ಯಾಕ್ಟ್ ಇರ್ಬೇಕು. ಹೌದು. ಮಂಗಳೂರು ಅಲ್ವಾ? ಓಕೆ. ಅಲ್ಲಿ ನಿಮ್ಮ ಲೆಕ್ಕದಲ್ಲಿ ಕಾಂಗ್ರೆಸ್. ತಾವು ಹೋಗ್ತೀರಾ ವೋಟಿಗೆ? ನಾನು ಹೋಗ್ತೀನಿ, ಇವತ್ತು ನೈಟ್ ಹೋಗ್ತೀನಿ. ನೈಟ್ ಹೋಗಿ ವೋಟ್ ಮಾಡ್ತೀನಿ. ಗುಡ್. ಥ್ಯಾಂಕ್ ಯು ಸರ್. ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸರ್. ಓಕೆ. ಥ್ಯಾಂಕ್ ಯು.